ಶರಣಗೌಡ ಕಂದಕೂರ್ ಸರ್ ಅವರು ಎಂಬಳ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ಬಸ್ ಸ್ಟ್ರೈಕ್ ಮಾಡ್ಕೊಂತಿದ್ವಿ. ಅವಾಗ ಅವರಲ್ಲಿ ನಾವು ಸಮಸ್ಯೆಗಳನ್ನು ಹೇಳ್ಕೊಟ್ಟೆವು. ಬಸ್ ಸಮಸ್ಯೆಗಳನ್ನು ಅವ್ರು ಅದು ನಿಂತ ಸ್ಥಳದಲ್ಲೇ ನಮ್ಗೆ ಪರಿಹಾರ ಮಾಡಿಕೊಟ್ರು. ಆದ್ರಿಂದ ನಮ್ಗೆಲ್ಲರಿಗೂ ಗುರುಮಿಟ್ಕಲ್ ಹೋಗಕ್ಕೆ ಅನುಕೂಲವಾಯಿತು. ಅದಕ್ಕಾಗಿ ಎಂಬಳ ಗ್ರಾಮದ ವಿದ್ಯಾರ್ಥಿಗಳಿಂದ ಶಾಸಕರಾದ ಶರಣಗೌಡ ಕಂದಕೂರ್ ಸರ್ ಅವರಿಗೆ ಹೃದಯ ಧನ್ಯವಾದ ಹೇಳಲು ಇಷ್ಟಪಡ್ತೇವೆ. ಆ ಬಸ್ಸು ಏನಂದ್ರೆ ಗುರುಮಿಟ್ಕಲ್ಲಿಂದ ಬರೋ ಬಸ್ ಏನಂತಂದ್ರೆ ಎರಡು ಸೇಮ್ ಟೈಮ್ ಬಂದ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಭಾಗದ 7ರಿಂದ 8 ಗ್ರಾಮದ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಎಲ್ಲರೂ ರೀಚ್ ಆಗ್ತದೆ. ಕಾಸರಗೋಡು ರೀಚ್ ಆಗ್ತದೆ. ಈಗ ಇವತ್ತು ಮಾಡಿಕೊಡ್ಬೇಕು. ನಾಳೆಗೆ ಏನಂತಂದ್ರೆ 2 ಬಸ್ಸು ಎಟ್ ಎ ಟೈಮ್ ಬರ್ಬೇಕು. ಈ ಟೈಮಿಗೆ ಏನಂತಂದ್ರೆ ಅವ್ರು ಒಂದು ಲೆಟರ್ ಕೊಟ್ಟಿದ್ದಾರೆ, ಈಗ ಮಕ್ಕಳು ಮಾಡ್ಬೇಕು. ಆಮೇಲೆ ಇದು ಲೆಟರ್ ಕೊಟ್ಟಿದ್ದಾರೆ ಮಕ್ಕಳು. ಈ ಲೆಟರ್ ಏನಂತಂದ್ರೆ ನಿಮ್ಗೆ ಕಳಿಸ್ತೀನಿ. ಆಮೇಲೆ ನಾಳೆ ಇದು ಪ್ರಾಬ್ಲಮ್ ಬರಬಾರ್ದು. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಥಳದಲ್ಲೇ ಸ್ಪಂದಿಸಿ ಗುರುಮಠಕಲ್ ಕ್ಷೇತ್ರದ ಯಮಪಾಡ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದ ಸಾರಿಗೆ ಸಮಸ್ಯೆಗೆ ಶಾಸಕ ಶರಣಗೌಡ ಕಂದಕೂರ ತಕ್ಷಣ ಸ್ಪಂದಿಸಿದ್ದು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ತೊಂದರೆಯಾಗಬಾರದು ಎಂದು ಸೂಚಿಸಿರುವ ಶಾಸಕರು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆದೇಶಿಸಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಶಾಸಕ ಶರಣಗೌಡ ಕಂದಕೂರ ಅವರ ಕ್ರಮ ಇದೀಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.